ಹರಿ ಓಂ, ನಾನು ಶ್ವೇತಾ. ಎಲ್ಲವೂ ಆರಾಮಾಗಿದ್ದೇಳು ಅನ್ಕತ್ತೆ. ನನ್ನೆಲ್ಲ ಪ್ರೀತಿಯ ಆತ್ಮೀಯ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಂವತ್ಸರದಲ್ಲಿ ನಿಂಗಳ ಎಲ್ಲ ಕನಸುಗಳು, ನಿರೀಕ್ಷೆಗಳು ನಿಜವಾಗಲಿ ಅಂತ ಕೇಳ್ಕೆತ್ತೆ. ಬ್ರಹ್ಮ ಸೃಷ್ಟಿಯನ್ನ ಆರಂಭ ಮಾಡಿದಂತಹ ದಿನವನ್ನ ಯುಗಾದಿ ಅಥವಾ ಯುಗದ ಮೊದಲನೆಯ ದಿನ ಅಂತ ಕರೆದ್ಬೇಡ. ಬ್ರಹ್ಮ ಮೊದಲು ಸೃಷ್ಟಿಸಿದ್ದೆಂತದು ಗೊತ್ತಿದ್ದ? ಮನಸ್ಸನ್ನ. ಮನಸ್ಸಿದ್ದಾಗ ಮಾತ್ರ ಸೃಷ್ಟಿ ಆಗ್ತು ಅನ್ನುವಂತಹದ್ದು ಬ್ರಹ್ಮನಿಗೂ ಗೊತ್ತಿದ್ದಿತ್ತು. ಎಂತಕ್ಕೆ ಅಂತಂದ್ರೆ ಮನಸ್ಸಿದ್ರೆ ಮಾರ್ಗ ಅಂತ ದೊಡ್ಡವ ಹೇಳಿದ್ದ. ಮನಸ್ಸು ಎಲ್ಲದಕ್ಕೂ ಕಾರಣ, ಸೃಷ್ಟಿಗೂ ಮನಸ್ಸೇ ಮೂಲ. ನಮ್ಮ ಮನಸ್ಸಿನಲ್ಲಿ ಹೊಸ ಹೊಸ ಆಲೋಚನೆ, ಹೊಸ ಕನಸು, ಹೊಸ ನಿರೀಕ್ಷೆಗಳ ಆರಂಭ ಆದಾಗ ಮಾತ್ರ ಸೃಷ್ಟಿ ಸಾಧ್ಯ. ಇಲ್ಲ ಅಂತಂದ್ರೆ ನಮ್ಮ ಬದುಕು ಕೂಡ ಶಿಶಿರನಲ್ಲೇ ನಿಂತೋಗ್ತು, ಬೋಳು ಬರಡಾಗಿರ್ತು. ವಸಂತ ಋತು ಪ್ರಾರಂಭವಾದಾಗ ಎಲ್ಲ ಕಡೆಯಲ್ಲೂ ಹಸಿರು, ಚಿಗುರು, ಹೂವು ಇಂತಹ ಶುಭದಾಯಕವಾದಂತಹದ್ದನ್ನೇ ನಾವು ಕಾಣ್ತಾ ಇರ್ತೀಯ. ಆದ್ರೆ ಇದಕ್ಕೂ ಸ್ವಲ್ಪ ಹಿಂದಿನ ಕಾಲವನ್ನ ನಾವು ಗಮನಿಸಿದ್ರೆ ಶಿಶಿರನಲ್ಲಿ ಪೂರ್ತಿಯಾಗಿ ಬರಡಾಗಿರ್ತಕ್ಕಂತಹ ಭೂಮಿ, ಎಲೆಗಳೆಲ್ಲ ಉದುರಿ ಬೋಳಾಗಿರ್ತಕ್ಕಂತಹ ಮರ, ನಿರ್ಜೀವವಾಗಿರ್ತಕ್ಕಂತಹ ಜಗತ್ತು ಅಂತ ನಮಗನ್ನಿಸ್ತು. ಎಲ್ಲದೂ ಮುಗ್ದೇ ಹೊತ್ತು, ಎಲ್ಲದೂ ಕಳೆದೇ ಹೊತ್ತು, ಇನ್ನೇನು ಬಾಕಿ ಇಲ್ಲ ಅಂತ ಅನ್ಸುವಾಗ್ಲೇ ಈ ಯುಗಾದಿ ಆರಂಭ ಆಗ್ತು. ವಸಂತ ಬತ್ತು. ಹೊಸ ಚಿಗುರು, ಹೊಸ ಹೂವು, ಹೊಸ ಕಾಯಿ, ಹೊಸ ಫಲ, ಅದರ ಜೊತೆಗೆ ಮತ್ತೆ ಮರುಸೃಷ್ಟಿ. ಇದು ಈ ಜಗದ ನಿಯಮ. ಅದೇ ರೀತಿ ನಮ್ಮ ಬದುಕಿನಲ್ಲೂ ಕೂಡ ಹೊಸತಾದಂತಹ ಸೃಷ್ಟಿ ಆರಂಭ ಆಗೋದಕ್ಕಿಂತ ಮುಂಚೆ ನಮಗೆ ಹಿಂಗೆ ಅನಿಸ್ತು, ಕಳೆದು ಹೋಗ್ತೇನೋ, ನಮ್ಮ ಬದುಕು ಮುಗ್ದೋತೇನೋ, ಹೊಸದಾಗಿ ಏನನ್ನು ಆರಂಭ ಮಾಡೋದಕ್ಕೆ ಸಾಧ್ಯನೇ ಇಲ್ಲೇನೋ ಅಂತ ನಮಗನ್ನಿಸ್ತು. ಆದ್ರೆ ಅದು ಶಾಶ್ವತ ಅಲ್ಲ ಅನ್ನುವಂತಹದನ್ನ ನಾವು ಈ ಯುಗಾದಿ ಹಬ್ಬದ ಮೂಲಕ ಅರ್ಥ ಮಾಡ್ಕೊಳ್ಳ. ಶಿಶಿರ ಋತುವಿಗೂ ವಸಂತ ಋತುವಿಗೂ ಮಧ್ಯೆ ಇರ್ತಕ್ಕಂಥದ್ದು ಒಂದು ಸಣ್ಣ ಪರದೆ ಅಷ್ಟೇ. ಅಮಾವಾಸ್ಯೆ ಅನ್ನುವಂತಹ ಪರದೆ ಒಂದು ಸರಿದ್ರೆ ಶಿಶಿರ ವಸಂತ ಆಗ್ತು. ಅಂದ್ರೆ ಅದರ ಅರ್ಥ ನಮ್ಮ ಬದುಕಿನಲ್ಲಿ ಕಷ್ಟ ಮತ್ತೆ ಸುಖದ ನಡುವೆ ಇರ್ತಕ್ಕಂತಹದ್ದು ಅತಿ ಚಿಕ್ಕದಾದಂತಹ ಪರದೆ. ಅದನ್ನ ನಾವು ಸರಿಸುವಂತಹ ಪ್ರಯತ್ನವನ್ನ ಮಾಡಿದಾಗ ನಮ್ಮ ಬದುಕಿನಲ್ಲೂ ಕೂಡ ಸುಖ ಅನ್ನುವಂತಹದ್ದು ಬತ್ತು. ಯಾವತ್ತು ನಾವು ಕುಗ್ಗುತ್ತವೋ, ಯಾವತ್ತು ನಾವು ನರಳುತ್ತವೋ, ನಮ್ಮಿಂದ ಏನು ಸಾಧ್ಯವೇ ಇಲ್ಲ ಅಂತ ನಾವು ಕೈ ಚೆಲ್ಲುತ್ತವೋ ಆವತ್ತು ನಮ್ಮ ಬದುಕು ನಿಂತು ಹೋಗ್ತು. ಅದೇ 1000 ಬಾರಿ ಸೋತ್ರು ನಾನು ಇನ್ನೊಂದು ಸಲ ಪ್ರಯತ್ನ ಮಾಡ್ತೆ ಅನ್ನುವಂತಹ ಹುಮ್ಮಸ್ಸು ಯಾವತ್ತು ನಮಗಿರ್ತೋ ಅವತ್ತು ನಿಜವಾದಂತಹ ಯುಗಾದಿ ನಮ್ಮ ಬದುಕಿನಲ್ಲಾಗ್ತು. ಜೊತೆಗೆ ನಾವು ಇನ್ನೇನೋ ಒಂದು ಅರ್ಥ ಮಾಡ್ಕೊಳ್ಳ. ಹೊಸತಾಗಿ ಈ ಸೃಷ್ಟಿ ಆರಂಭ ಆಗ್ತು, ಹೊಸ ಚಿಗುರು ಬತ್ತು. ಆದ್ರೆ ಹಳೆ ಬೇರು ಎನ್ನುವಂತಹದ್ದು ಕಳೆದೋಗ್ತಿಲ್ಲ. ಮರ ತನ್ನ ಹಳೆಯ ಬೇರಿನೊಡಗೂಡಿ ಹೊಸ ಚಿಗುರನ್ನ ತತ್ತು ಅಂದ್ರೆ ಅರ್ಥ ಹಳೆಯದನ್ನ ಮರೆಯದೆ ಹೊಸತನ್ನ ತತ್ತೋದು. ಹಿಂದಿನ ದಿನಗಳ ಶ್ರಮ, ಅನುಭವ, ಆ ದಿನಗಳಲ್ಲಿ ನಾವು ಪಡೆದುಕೊಂಡಂತಹ ಪಾಠ, ಅವಮಾನ, ಅಪಮಾನ, ಸುಖ, ದುಃಖ, ಪ್ರೀತಿ, ವಿಶ್ವಾಸ, ಕಾಳಜಿ, ಅಪನಂಬಿಕೆ, ನಂಬಿಕೆ, ಸ್ನೇಹ, ಪ್ರೇಮ ಇದೆಲ್ಲದರ ಮಿಶ್ರಣವಾಗಿ ಹೊಸ ಚಿಗುರು ಅನ್ನುವಂತಹದ್ದು ಬಂದಂಗೆ ನಮ್ಮ ಬದುಕಿನಲ್ಲಿಯೂ ಕೂಡ ಇದೆಲ್ಲದರ ಮಿಶ್ರಣದಿಂದಲೇ ಹೊಸತೇನೋ ಒಂದು ಪ್ರಾರಂಭ ಆಗ. ನಾವು ಹಳೇದನ್ನ ಮರೆತು ಮುಂದಕ್ಕೆ ಸಾಕ್ತೀವಿ ಅನ್ನುವಂತಹದ್ದು ನಿಜವಾದಂತಹ ಪ್ರಗತಿ ಅಲ್ಲ. ಹಳೆಯ ಅನುಭವದ ಜೊತೆಗೆ ಹೊಸತೇನನ್ನೋ ಪ್ರಾರಂಭ ಮಾಡ್ತೆ ಅಂತಂದ್ರೆ ಮಾತ್ರ ನಾವು ಜೀವನದಲ್ಲಿ ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ. ವಸಂತನಲ್ಲಿ ಗಿಡ ಚಿಗುರ್ತು, ಹಂಗೆಯ ಮುಂದುವರಿದೋದಕ್ಕೆ ಹೂವು, ಕಾಯಿ, ಹಣ್ಣುಗಳಾಗ್ತು, ಬೀಜ ಮೊಳಕೆಗೆ ಬತ್ತು. ಮಳೆಗಾಲ ಶುರುವಾಗ್ತು, ಎಲ್ಲವೂ ಕೊಚ್ಕೊಂಡು ಹೋಗ್ತಾನ ಅಂತ ಅನ್ನಿಸ್ತು, ಆದ್ರೂ ಅದು ಗಟ್ಟಿಯಾಗಿ ನಿಲ್ತು. ಚಳಿಗಾಲ ಶುರುವಾದಾಗ ಎಲೆಗಳನ್ನೆಲ್ಲ ಉದುರಿಸ್ಕತ್ತು, ಅದ್ರ ಒಳಿತಿಗಾಗಿ ಆದ್ರೂ ನೋಡೋರ್ ಕಣ್ಣಿಗೆ ಮಾತ್ರ ಅದು ಬೋಳು ಬರಡಾಗಿ ಕಾಣ್ತು. ಏನೂ ಇಲ್ಲೇ, ಸತ್ವ ಇಲ್ಲೇ, ಮುಗಿದು ಹೊತ್ತು ಅಂತ ಅನ್ನಿಸ್ತು. ಆದ್ರೆ ಮತ್ತೆ ವಸಂತ ಬತ್ತು ಅನ್ನುವಂತಹದ್ದು ಪ್ರಕೃತಿಗೆ ಗೊತ್ತಿದ್ದು. ಅದೇ ರೀತಿ ನಮ್ಮ ಬದುಕಿನಲ್ಲೂ ಕಷ್ಟಗಳು ಬಂದಾಗ ಮುಂದೊಂದಿನ ಸುಖ ನಮಗೆ ಬಂದೇ ಬತ್ತು. ಇವತ್ತೇನ್ ಬೈಂದೋ ನಾನಿವತ್ತು ಅದನ್ನ ಅನುಭವಿಸ್ದೆ, ಮುಂದೆ ಏನ್ ಬತ್ತೋ ಅದನ್ನು ಕೂಡ ಅನುಭವಿಸ್ದೆ, ಮುಂದೊಂದಿನ ನನಗೆ ಅದರಿಂದ ಒಳ್ಳೇದಾಗ್ತೋ ಅನ್ನುವಂತಹ ಆಲೋಚನೆ ನಮಗಿದ್ದಾಗ ಮಾತ್ರ ನಾವು ಇವತ್ತಿನ ದಿನವನ್ನ ಸುಖವಾಗಿ ಕಳೆಯೋದಕ್ಕೆ ಸಾಧ್ಯ. ಸರಿಯಾದಂತಹ ದಿಕ್ಕಿನಲ್ಲಿ, ಸರಿಯಾದಂತಹ ದಾರಿಯಲ್ಲಿ, ಸರಿಯಾದ ಯೋಜನೆ ಜೊತೆಗೆ ಸಾಗುವ. ಹಿಂದಿನ ವರ್ಷ ಮಾಡಿದಂತಹ ತಪ್ಪುಗಳನ್ನ ಈ ವರ್ಷ ಮಾಡೋದು ಬೇಡ. ಅದರಿಂದ ಕಲಿತಂತಹ ಪಾಠದಿಂದ ಈ ವರ್ಷ ನಮ್ಮ ನಿರೀಕ್ಷೆಗಳನ್ನ ನಿಜ ಮಾಡ್ಕೆಂಬ. ನಿಮ್ಮೆಲ್ಲರಿಗೂ ಹೊಸ ವರ್ಷದ, ಹೊಸ ಸಂವತ್ಸರದ, ಹೊಸ ಬದುಕಿನ, ಹೊಸ ಯುಗದ ಹಾರ್ದಿಕ ಶುಭಾಶಯಗಳು. ಯಾವತ್ತೂ ಕುಗ್ಗಡಿ, ಯಾವತ್ತೂ ಧೈರ್ಯವನ್ನ ತೆಗೊಳ್ಳಿ.
ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡೋದನ್ನ ಮರೆಯಡಿ. ಹಾಗೆಯ ನನ್ನ ಚಾನಲಿಂಗು ಸಬ್ಸ್ಕ್ರೈಬ್ ಆಗಿ. ಅಡ್ಡಿಲ್ಯಾ? ಮತ್ತೆ ಮತ್ತೆ ಭೇಟಿ ಆಗ್ತಾ ಇಪ್ಪ.